ನಮಸ್ಕಾರ. ಶಿವರಾತ್ರಿಗೆ ಫೈನಲಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಹಣ ತಲುಪಾಗಿದೆ. ಸೊ ಇಷ್ಟು ದಿನ ನಾವೇನು ಗೃಹಲಕ್ಷ್ಮಿ ಹಣ ಬರಬೇಕು ಅಂತ ಹೇಳಿ ಕಾಯ್ತಾ ಇದೀವಿ, ಅದು ನಿನ್ನೆಯಿಂದ ಜಮಾ ಆಗೋದಕ್ಕೆ ಶುರುವಾಗಿದೆ. ಹಲವಾರು ಜಿಲ್ಲೆಗಳವರು ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ ನಮ್ಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹಬ್ಬಕ್ಕೇನೆ ಈ ಒಂದು ಸರ್ಕಾರ ಏನಿದೆಯಲ್ಲ, ಪ್ರತಿ ಸತಿ ಹಬ್ಬ ಬಂದಾಗ್ಲೇನೆ ಹಣನ ರಿಲೀಸ್ ಮಾಡೋದು ಫಿಕ್ಸ್ ಆಗ್ಬಿಟ್ಟಿದೆ ಅಂತ ಅಂದ್ಕೊಳ್ಳಿ. ಇವತ್ತು ಈ ತಿಂಗಳು ಬಂದಿಲ್ಲ, ಮುಂದಿನ ತಿಂಗಳು ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಯಾವ್ದಾದ್ರು ಹಬ್ಬ ಇದ್ರೆ ಗ್ಯಾರಂಟಿ ರಿಲೀಸ್ ಮಾಡ್ತಾರೆ ಅನ್ನೋದು ನಮ್ಗೆ ಒಂದು ಕನ್ಫರ್ಮೇಶನ್ ಸಿಗ್ತದೆ. ಯಾಕಂದ್ರೆ ಪ್ರತಿ ಸತಿ ಇದೇ ತರ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಹಣ ಏನಿದೆಯಲ್ಲ, ಅದು ಯಾವ ಯಾವ ಜಿಲ್ಲೆಗೆ ಬಂದಿದೆ, ಏನು ಮಿಕ್ಕಿದವ್ರಿಗೆ ಯಾವಾಗ ಬರುತ್ತೆ, ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ. ಈಗ ಗೃಹಲಕ್ಷ್ಮಿಯ ಹಣ ಟೋಟಲ್ ಆಗಿ ನಮಗೆ 3 ಕಂತಿನ ಹಣ ಬರಬೇಕಾಗಿದೆ. ಸೊ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಕಾದು ಫೈನಲಿ ನಿನ್ನೆ ಶಿವರಾತ್ರಿ ಹಬ್ಬಕ್ಕೆ ಎಲ್ಲರ ಖಾತೆಗೂ ಜಮಾ ಆಗಿರುವಂತ ಗೃಹಲಕ್ಷ್ಮಿ ಹಣ. ಸೊ ಇಲ್ಲಿ ನಮಗೆ ಬಂದಿರುವಂತದ್ದು ಕೇವಲ 1 ಕಂತಿನ ಹಣ, ಅದು 16ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಸೊ 1 ಕಂತಿನ ಹಣ ಮಾತ್ರ ರಿಲೀಸ್ ಮಾಡಿದ್ದಾರೆ. ಸೊ ಚಿತ್ರದುರ್ಗ, ದೇವನಹಳ್ಳಿ, ಹಾವೇರಿ, ಬೆಂಗಳೂರು, ಸೊ ಬೆಳಗಾವಿ ಇವರೆಲ್ಲ ಕಮೆಂಟ್ ಹಾಕ್ತಾ ಇದ್ದಾರೆ ನಿನ್ನೆ ನಮ್ಗೆ ಹಣ ಬಂದು ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ಕೂಡ ತಿಳಿಸ್ತಾ ಇರುವಂತದ್ದು. ಸೊ ಇನ್ನು ಮಿಕ್ಕಿದಂತ ಜಿಲ್ಲೆಗಳು ಯಾರೆಲ್ಲ ಬಂದಿದೆ, ಯಾವ ಜಿಲ್ಲೆಗಳಿಗೆ ಬಂದಿದೆ, ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಇವತ್ತು ನಿಮಗ್ ಬಂದಿರ್ಬೋದು, ಪಕ್ಕದ ಮನೆಯವ್ರಿಗೆ ಇನ್ನ ಬಂದಿಲ್ದೇ ಇರಬಹುದು. ಸೊ ಈ ರೀತಿ ಎಲ್ಲ ಒಂದು ಸಿಚುಯೇಷನ್ಗಳು ಇರುತ್ತೆ. ಸೊ ಹಾಗಾಗಿ ನೀವು ಯಾವ ಜಿಲ್ಲೆಯವರು ಬಂದಿದೆಯೋ ಬಂದಿಲ್ವಾ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ನಿನ್ನೆಯಿಂದ ಅಂತೂ ಎಲ್ಲ ಕಡೆ ಬಿಡುಗಡೆ ಆಗೋಗಿದೆ ಆಲ್ರೆಡಿ. ಸೊ ಒಂದೇ ಸತಿಗೆ ಅಷ್ಟು ಕೋಟಿ ಮಹಿಳೆಯರಿಗೆ ಹಣ ಹಾಕಕ್ಕೆ ಆಗಲ್ಲ. ಸೊ ಹಂತವಾಗಿ ಹಾಕ್ತಾರೆ. ನಿನ್ನೆಯಿಂದ ಎಲ್ಲರ ಖಾತೆಗೂ ಜಮಾ ಆಗೋದಕ್ಕೆ ಶುರುವಾಗಿದೆ. ಇವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಫೆಬ್ರವರಿ 28ನೇ ತಾರೀಕು ಒಳಗೆ ನಾವೆಲ್ಲರಿಗೂ ಕ್ಲಿಯರೆನ್ಸ್ ನ ಮಾಡಿ ಕೊಡ್ತೀವಿ, ಏನು ತಡ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರು. ಸೊ ಬಹುಶೇಕಡ ನಮ್ಗೆ ಇವತ್ತು ಆಲ್ರೆಡಿ 27 ಆಯ್ತು. ಇನ್ನು ನಾಳೆ ಒಂದೇ ದಿನ ಇದೆ ಈ ತಿಂಗಳು ಮುಗಿಯೋದಿಕ್ಕೆ. ಸೊ ನಾಳೆ ಒಳಗೆ ನಮ್ಗೆ ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ಕ್ಲಿಯರ್ ಕಟ್ ಆಗಿ ಎಲ್ಲರಿಗೂ ಸಿಗುತ್ತೆ ಅಂತ ಭಾವಿಸ್ತಾ ಇದೀವಿ. ಯಾಕಂದ್ರೆ ನಿನ್ನೆಯಿಂದ ಬಂದಿದೆ ಅಂದ್ರೆ ಇನ್ನೊಂದು 3 ದಿನದೊಳಗಡೆ ಎಲ್ಲ ಫಿನಿಶ್ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ಸೊ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ, ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ. ಮಿಸ್ ಮಾಡದಿರೋ ಹಾಗೆ ಕಮೆಂಟ್ ನ ಮಾಡಿ. ಜೊತೆಗೆ ಹಾಗಾದ್ರೆ ಮಿಕ್ಕಿರುವುದು ಇನ್ನ 2 ಕಂತಿನ ಹಣ ಯಾವಾಗ ಕೊಡ್ತಾರೆ? ಆಕ್ಚುಲಿ ಇವ್ರು ಹೇಳಿದ್ದೇನು 6 ಕಂತಿನ ಹಣನ ನಾವು 6,000 ರೂಪಾಯಿನ 3 ಕಂತಿನ ಹಣನ ನಾವು ಕಂಪ್ಲೀಟ್ ಆಗಿ ಕ್ಲಿಯರೆನ್ಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇವಾಗ ನೋಡಿದ್ರೆ ಬರೀ 2,000 ರೂಪಾಯಿ ಮಾತ್ರ ನಮ್ಮ ಅಕೌಂಟ್ಗೆ ಬಂದಿರುವಂತದ್ದು. ಹಾಗಾದ್ರೆ ಮಿಕ್ಕಿರುವಂತ ಹಣ ಯಾವಾಗ ಬರುತ್ತೆ ಅಂದ್ರೆ, ಈ ಒಂದು 10 ದಿನದ ಅಂತರದಲ್ಲಿ ಮಿಕ್ಕಿರುವಂತ ಇನ್ನೊಂದು ಕಂತು, ಆಮೇಲೆ ಮತ್ತೆ ಇನ್ನೊಂದು 10 ದಿನದ ಅಂತರದಲ್ಲಿ ಇನ್ನೊಂದು ಕಂತಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಫಸ್ಟ್ ನಾವು 16ನೇ ಕಂತಿನ ಹಣನ ರಿಸೀವ್ ಮಾಡ್ಕೋತೀವಿ. ಮತ್ತೆ 10 ದಿನ ಆದ್ಮೇಲೆ 17 ಬರುತ್ತೆ. ಇನ್ನೊಂದು 10 ದಿನ ಆದ್ಮೇಲೆ 18ನೇ ಕಂತಿನ ಹಣ ಬರುತ್ತೆ. ಸೊ ಓವರ್ ಆಲ್ ನಮ್ಗೆ ಮಾರ್ಚ್ ಒಳಗಡೆ ನಮ್ಗೆ ಎಲ್ಲಾ ಕ್ಲಿಯರೆನ್ಸ್ ಅಂದ್ರೆ ಪೆಂಡಿಂಗ್ ಇರುವಂತ ಹಣ ಕ್ಲಿಯರೆನ್ಸ್ ನ ಸರ್ಕಾರದವರು ಕೊಡ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿಯರು ಈಗ ಸಂತಸ ಪಡಿ, ದುಡ್ಡು ಬಂದಿದೆ, ಅದನ್ನು ಕೂಡಿಟ್ಕೊಳ್ಳಿ. ಇನ್ನೊಂದು 10 ದಿನ ಬಿಟ್ಟು ಮತ್ತೆ ಇನ್ನೊಂದು 2,000 ಬರುತ್ತೆ, ಆಮೇಲೆ ಮತ್ತೆ ಇನ್ನೊಂದು 2,000 ಬರುತ್ತೆ. ಸೊ ಕೂಡಿಟ್ಕೊಳ್ಳಿ, ಏನಾದ್ರೂ ಒಳ್ಳೆ ಕೆಲ್ಸಕ್ಕೆ ಅದನ್ನ ಬಳಸ್ಕೊಳ್ಳಿ. ಸೊ ನಿಮ್ಮ ಜಿಲ್ಲೆಗೆ ಬಂದಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಮತ್ತೊಂದಷ್ಟು ಅಪ್ಡೇಟ್ಸ್ಗಳು ಗೃಹಲಕ್ಷ್ಮಿದು ಬರ್ತಾ ಇದ್ದಂಗೆ ನಾನು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇದಾಗಿತ್ತು ಬೆಳಗ್ಗೆ ಇವತ್ತು ಒಂದು ಗುಡ್ ನ್ಯೂಸ್, ಗೃಹಲಕ್ಷ್ಮಿಯರಿಗೆ ಹಣ ತಲುಪಿದೆ ಅಂತ ಹೇಳಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ನಮಸ್ಕಾರ.